ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಮೇ ತಿಂಗಳ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ನಾನು ಟ್ಯಾರೋ ಕಾರ್ಡ್ ಮೂಲಕನೇ ಹೇಳ್ತಿರೋ ಮಾಹಿತಿ ಅಂತ. ಕುಂಭರಾಶಿಯವ್ರಿಗೆ ನಾನು ಮೇ ತಿಂಗಳಲ್ಲಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಕಾರ್ಡ್ಸ್ ಬಂದಿದೆ. ಫಸ್ಟ್ ಒನ್ ಬಂದುಬಿಟ್ಟು ಡೆವಿಲ್ ಕಾರ್ಡ್ ಬಂದಿದೆ ಮತ್ತು ಸೆಕೆಂಡ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ನಿಮಗೆ ಲೈಫಲ್ಲಿ ಇಂಬ್ಯಾಲೆನ್ಸ್ ಅಂತ ಅನ್ನಿಸ್ತಾ ಇದೆ. ಮನೆಯಲ್ಲಿ ಕೂಡ ಕಿರಿಕಿರಿ ಇದೆ, ಕೆಲವರಿಗೆ ಹೊರಗಡೆ ಕೂಡ ಕಿರಿಕಿರಿ ಇದೆ. ಅಮೌಂಟ್ ಸಾಕಾಗ್ತಾ ಇಲ್ಲ, ತುಂಬ ಕೆಲಸ ಮಾಡಿದರೂ ಕೂಡ ದುಡ್ಡು ಉಳಿತಾ ಇಲ್ಲ, ದುಡ್ಡು ಹೇಗೆ ಖರ್ಚಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಅಂತ ಮೇ ಮಂತಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ. ಮೇ ಬಿ ನೀವು ಮುಂಚೆ ನೋಡ್ತಿದ್ರೆ ಮೇ ಬಿ ಮೇ ಹಾಫ್ ಮಂತ್ ಆದಮೇಲೆ ಮೇ 15 ಆದಮೇಲೆ ನೀವು ಈ ರೀಡಿಂಗ್ನ ನೋಡಿದರೆ ನಿಮಗೆ ಮ್ಯಾಚ್ ಅಂತ ಅನಿಸುತ್ತೆ. ಮುಂಚೆ ನೋಡಿಬಿಟ್ಟು ಸೊ ನಾನು ಹೇಳ್ತಾ ಇರೋದು ನಿಮಗೆ ಅನ್ವಯಿಸೋಲ್ಲ ಅಂತ ಅಂದ್ಕೊಳ್ಬೇಡಿ ಫ್ರೆಂಡ್ಸ್. ಮತ್ತು ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನೀವು ಮನೆ ಕಟ್ತಾ ಇದ್ದೀರಾ ಅಥವಾ ಕ್ರಿಯೇಟಿವ್ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಏನೋ ಹೋಮ್ ಆ್ಯಂಡ್ ಜಾಬ್ ಬಗ್ಗೆ ತುಂಬ ಕನ್ಸರ್ನ್ ಆಗಿದ್ದೀರಾ. ಮನೆ ಮುಗೀತು, ಸೊ ಓಪ್ನಿಂಗ್ಸ್ ಇದೆ, ಸೊ ತುಂಬ ಜಾಬಲ್ಲಿ ತುಂಬ ಕಿರಿಕಿರಿ ಇದೆ ಅಂತ ಅನ್ನಿಸ್ಬೋದು. ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಗುಣ ಇದೆ, ಹೆಲ್ಪ್ ಕೂಡ ಮಾಡ್ತೀರಾ ಮೇ ಮಂತಲ್ಲೂ ಕೂಡ. ಸೊ ಲೀಡರ್ಶಿಪ್ ಎನರ್ಜಿ ಕೂಡ ಇದೆ, ಎಕ್ಸಲೆಂಟ್ ಇದ್ದೀರಾ. ಕಿಂಗ್ ಆಫ್ ವಾಂಡ್ಸ್ ಲೀಡರ್ಶಿಪ್ ಎನರ್ಜಿ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. 10 ಆಫ್ ಪೆಂಟಿಕಲ್ಸ್ ಇದೆ ನನಗೆ ಸೆಕೆಂಡು. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಾನು ಸಕ್ಸಸ್ನ ಹೇಳ್ತೀನಿ. ತುಂಬ ಕಷ್ಟಪಟ್ರಿ, ಸೊ ಎಲ್ಲ ಎನರ್ಜಿಗಳು ಸ್ಟಕ್ ಆಗಿದೆ, ಮೂಮೆಂಟ್ ಇಲ್ಲ ಲೈಫಲ್ಲಿ ಅಂತ ಅನಿಸಿತು ಕೆಲವರಿಗೆ. ತುಂಬ ಡೈನಮಿಕ್ ಆಗಿರೋ ಎನರ್ಜಿ ಇದೆ, ಆದರೆ ನೀವು ನ್ಯೂ ಐಡಿಯಾಸ್ನ ತೊಗೊಳ್ಳಿ. ನಿಮ್ಮ ಫ್ಯಾಮ್ಲಿಯಲ್ಲಿ ಬರೋ ಸಜೆಷನ್ನ ಕುಂಭರಾಶಿಯವರು ನೀವು ತೊಗೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಯಾವಾಗಲೂ ಬೇರೆಯವ್ರು ಹೇಳಿದ್ದನ್ನು ನಂಬ್ತೀರಾ, ಸೊ ನಿಮ್ಮ ಫ್ಯಾಮ್ಲಿಯಲ್ಲಿ ಹೇಳೋದನ್ನು ನೀವು ತಲೆಯಲ್ಲೇ ತೊಗೊಳ್ಳೋದಿಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ಮೇ ಬಿ ನೀವು ನಿಮ್ಮ ಫ್ಯಾಮ್ಲಿನ ನಂಬಿ ಸೊ ಸಜೆಷನ್ನ ತೊಗೊಳ್ಳಿ. ಹ್ಯಾಂಗ್ಮ್ಯಾನ ಕೂಡ ಬಂದಿದೆ. ಹ್ಯಾಂಗ್ಮ್ಯಾನ್ ಇರೋದ್ರಿಂದ ಸ್ಟಕ್ ಎನರ್ಜಿ ಇತ್ತು, ಫಾಸ್ಟಲ್ಲಿ ಓವರ್ ಥಿಂಕಿಂಗ್ ಇತ್ತು, ಕೋಡಿಪೆಂಡೆನ್ಸಿ ಅಂತ ಹೇಳ್ತೀವಿ, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು. ಸೊ ಆ ಥರ ಒಂದು ಎನರ್ಜಿ ಕೂಡ ಕೆಲವರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ಸೊ ಥರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಮೇ ಬಿ ಸಮಥಿಂಗ್ ನೀವು ಕೊಟ್ಟಿರೋ ದುಡ್ಡು ನಿಮಗೆ ವಾಪಸ್ ಬರೋದು, ಸಮಥಿಂಗ್ ನೀವೇನೋ ರಿಸೀವ್ ಮಾಡ್ಕೊಳ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಲೆಟ್ ಗೋ ಮಾಡ್ಬೋದು, ಕೆಲವನ್ನ ಕೊಟ್ಟಿರೋ ದುಡ್ಡು ವಾಪಸ್ ಬರೋದಿಲ್ಲ, ಹೋಗಲಿ ಬಿಡು ಅವರಾದರೂ ಚೆನ್ನಾಗಿರಲಿ ಅಂತ ಬಿಟ್ಬಿಡ್ಬೋದು ನೀವೇ. ಮೇ ಬಿ ಕೆಲವ್ರಿಗೆ ಆಪರ್ಚುನಿಟೀಸ್ ಬರ್ಬೋದು, ಕೆಲವ್ರಿಗೆ ಫೈನಾನ್ಷಿಯಲಿ ನಿಮ್ಗೆ ಯಾವುದೋ ಒಂದು ಹೆಲ್ಪ್ ಬರೋ ಅಂಥ ಚಾನ್ಸಸ್ ಕೂಡ ಇದೆ ಮೇ ಮಂತಲ್ಲಿ. ಫೋರ್ತ್ ನನಗೆ 8 ಆಫ್ ಪೆಂಟಿಕಲ್ಸ್ ಇದೆ. ಮೇ ಬಿ ನೀವು ಯಾವುದಕ್ಕೋ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಕೊನೆ ಹಂತದಲ್ಲಿದೆ, ಸೊ ಗಿವ್ ಅಪ್ ಮಾಡಬೇಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸಾಕೋಗಿ ಹೋಗಿದೆ ಅಂತ ಮಾಡಬೇಡಿ. ಸೊ ಜಾಬ್ಗಾಗ್ಬೋದು, ಮನೆ ಕಟ್ಟೋರಾಗಿರ್ಬೋದು, ಮನೆ ಕಟ್ತಾ ಇರ್ಬೋದು, ಸೊ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ನ ಕಂಟಿನ್ಯೂ ಮಾಡಿ ಅಂತ 8 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. ಲಾಸ್ಟಲ್ಲಿ ನಿಮಗೆ ಅದರದ್ದು ಏನು ಹೇಳ್ತಾರೆ, ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮೋರ್ ಇಂಡಿಪೆಂಡೆಂಟ್ ಎನರ್ಜಿ ಇದೆ. ಮೇ ಬಿ ನಿಮ್ಮ ಸ್ಟಡೀಸ್ ಕಂಪ್ಲೀಟ್ ಆಗಿರ್ಬೋದು ಕೆಲವ್ರದ್ದು. ಮೇ ಬಿ ನೀವು ಓನ್ ಜಾಬ್ ಮಾಡಬೇಕು ಅಂತ, ಕೆಲವರು ಬಿಸ್ನೆಸ್ ಮಾಡಬೇಕು ಅಂತ ಸೊ ಯೋಚನೆ ಮಾಡ್ತಿರ್ಬೋದು. ಆ ಥರ ಕೂಡ ಎನರ್ಜಿ ಇದೆ. ಮೇ ಬಿ ಆ ಥರ ಥಿಂಕಿಂಗ್ ಕೂಡ ಮೇ ಮಂತಲ್ಲಿ ನಿಮಗೆ ಬರ್ಬೋದು ಕಾರ್ಡ್ ಹೇಳೋ ಪ್ರಕಾರ. 4th ಆ್ಯಂಡ್ 5th ನನಗೆ ಮೂನ್ ಕಾರ್ಡ್ ಬಂದಿದೆ. 5th ಮೂನ್ ಕಾರ್ಡ್ ಬಂದಿರೋದ್ರಿಂದ ನಾನು ಮೊದಲೇ ಹೇಳಿದೆ, ಸೊ ನೀವು ಯಾವುದಕ್ಕೋ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ವೇಟ್ ಮಾಡಿ ಪೇ ಆಫ್ ಬರೋದಕ್ಕೆ. ಸೊ ಹೋಪ್ನ ಕಳ್ಕೊಳ್ಬೇಡಿ ಅಂತ. ಸೊ ನೀವೆಷ್ಟು ವೇಟ್ ಮಾಡ್ತೀರಾ ಅಷ್ಟು ನಿಮಗೆ ಮುಂದೆ ಸಕ್ಸಸ್ ಇದೆ ಅಂತ. ವೇಟ್ ಮಾಡಿದ್ದಕ್ಕೆ ತುಂಬ ಸಮಥಿಂಗ್ ಚೇಂಜ್ ಆಗ್ತಾ ಇದೆ. ಮೇ ಬಿ ಓವರ್ನೈಟ್ ಎನರ್ಜಿ ಇದೆ, ಚೇಂಜಿಂಗ್. ಯಾವಾಗಲೂ ಕುಂಭರಾಶಿಯವರಿಗೆ ನಾನು ಸಡನ್ ಮೂಮೆಂಟ್ನ ಹೇಳೋ ರೀತಿ ಸಡನ್ನಾಗಿ ಏನೋ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ ಮೇಯಲ್ಲೂ ಕೂಡ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಸೊ ಸಡನ್ ಚೇಂಜಸ್ ಅಂದರೆ ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಸೊ ನೀವು ಅಂದ್ಕೊಂಡಿರೋ ವಸ್ತು ನಿಮಗೆ ಸಿಗುತ್ತೆ. ಸೊ ಯೂನಿವರ್ಸ್ ಮೇ ಬಿ ನಿಮಗೆ ಬೆಟರ್ ಆಗಿರೋ ಲೈಫ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಅದನ್ನು ನೀವು ನಾನು ಅಂದ್ಕೊಂಡಿರೋದು ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಬೇಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವು ಏನೋ ಥಿಂಕ್ ಮಾಡಿದರೆ ಸೊ ಸ್ಪಿರಿಚುವಲ್ ಎನರ್ಜಿ ಅಂತ ಇರುತ್ತೆ. ಸೊ ಮೇ ಬಿ ಟ್ರೆಡಿಷ್ನಲಿ ನೀವು ದೇವ್ರನ್ನ ನಂಬೋರಾಗಿದ್ದರೆ ದೇವರು ನಿಮಗೆ ಅದಕ್ಕಿಂತ ಬೆಟರ್ ಆಗಿರೋ ಲೈಫ್ನ ಕೊಡೋದಕ್ಕೆ ಟ್ರೈ ಮಾಡ್ತಿರಬಹುದು ಅಂತ ಕಾರ್ಡ್ ಹೇಳ್ತಾ ಇದೆ. 6 ನನಗೆ ಲವರ್ಸ್ ಕಾರ್ಡ್ ಬಂದಿದೆ, ಟೆಂಪ್ರನ್ಸ್ ಬಂದಿದೆ.
ಸೊ ಇಂಬ್ಯಾಲೆನ್ಸ್ ಖಂಡಿತವಾಗ್ಲೂ ಇದೆ ಮೇ ಮಂತಲ್ಲಿ. ಸೊ ಯಾವುದೂ ಸರಿ ಆಗ್ತಾ ಇಲ್ಲ, ಯಾವುದೂ ಸರಿ ಹೋಗ್ತಾ ಇಲ್ಲ, ನಾನು ಏನೇ ಮಾಡಿದರೂ ಸರಿ ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಸೊ ಹೊರಗಡೆ ಹೋಗಿ, ಔಟಿಂಗ್ ಹೋಗಿ, ಫ್ರೆಂಡ್ಸ್ ಜೊತೆ ಇರಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.